ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಹಾಗೆ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇಷ್ಟವಿಲ್ಲದ ಮದುವೆ ಭಾಗ 52. ತಾಯಿ ಆಗಾಗ ತಾನು ತರಲೆ ಮಾಡುವಾಗ ಹೀಗೆಯೇ ತಲೆಗೆ ಮೊಟಕುತ್ತಿದ್ದ ನೆನಪಾದಾಗ, ಅಂದರೆ ಮಮ್ಮಿ ಈಗ ನಾನೇನು ಮಾಡಿದೆ ಅಂತ ತಲೆಗೆ ಹೊಡೆದದ್ದು, ನಾನೇ ಕೆಟ್ಟವನು ಅಂತ ಈಗಲೇ ಡಿಸೈಡ್ ಆಗಬೇಡ. ನಿನ್ನ ಸೊಸೆಯ ನವರಂಗಿ ಆಟ ನಿನಗಿನ್ನೂ ಗೊತ್ತಿಲ್ಲ. ಹೇಗೂ ಇಂದಿನಿಂದ ಅವಳು ಇಲ್ಲೇ ಇರ್ತಾಳಲ್ಲ, ನೋಡ್ತಾ ಇರು. ಆಮೇಲೆ ಛೇ, ಇದ್ಯಾವ ಎಮ್ಮಾರಿಯನ್ನು ನನ್ನ ಮಗನಿಗೆ ಗಂಟು ಹಾಕಿದೆ ಎಂದು ನೀನು ಬೇಸರ ಮಾಡ್ಕೋತೀಯ ಎಂದು ಪೆಚ್ಚು ಮೋರೆ ಹಾಕಿದವನ ಕೆನ್ನೆ ಸವರಿದ ಹಾಗಾದಾಗ ಕಣ್ಮುಚ್ಚಿ ಮಿಸ್ ಯು ಮಾಮ್ ಎಂದವನು ಹೆಗಲ ಮೇಲೆ ಯಾರೋ ಕೈಯಿಟ್ಟ ಕೂಡಲೇ ಕಣ್ಬಿಟ್ಟನು. ಅವನ ಪಕ್ಕದಲ್ಲಿ ಅಂಜಲಿ ನಿಂತು ಅವನನ್ನು ಎದುರಿದ್ದ ದಾಮಿನಿಯ ಫೋಟೋವನ್ನು ಬದಲಿಸಿ ನೋಡುತ್ತಿದ್ದವಳ ಮುಖ ಈಗಷ್ಟೇ ತೊಳೆದು ಬಂದ ಕಾರಣ ಬೆಣ್ಣೆಯಂತೆ ಕಾಣುತ್ತಿತ್ತು. ಅವಳತ್ತಲೇ ದೃಷ್ಟಿ ಇಟ್ಟು ನೋಡುತ್ತಿದ್ದನು. ಜೀವ, ಏನಾಯ್ತು, ಯಾಕಿಲ್ಲಿ ನಿಂತಿದ್ದೀಯ ಎಂದ ಅವಳ ಧ್ವನಿಗೆ ಎಚ್ಚೆತ್ತು ಏನಿಲ್ಲವೆಂದು ತಲೆಯಾಡಿಸಿ ಸೀದಾ ಹೋಗಿ ಮಂಚದ ಮೇಲೆ ಕುಳಿತವನನ್ನ ನೋಡಿ ಗೊಂದಲದಲ್ಲೇ ಅವನು ನಡೆದು, ಏನಾಯ್ತು, ಅಮ್ಮ ನೆನಪಾದ್ರಾ ಎಂದು ಅವನ ಪಕ್ಕ ಕೂರಲು ಹೋದರೆ, ನೋ ಎಂದು ಜೋರಾಗಿ ಕಿರುಚಿದವನನ್ನು ವಿಚಿತ್ರವಾಗಿ ನೋಡಿದಾಗ, ಐ ಮೀನ್ ಇಲ್ಲ, ಅಮ್ಮ ನೆನಪಾಗಿಲ್ಲ ಎಂದು ಎತ್ತಲೋ ನೋಡುತ್ತಾ ಹೇಳಿದವನ ನೋಟ ಕ್ಷಣದಲ್ಲೇ ಸೀರೆ ಸರಿದು ಕಾಣುತ್ತಿದ್ದವಳ ಒಳ ನಡುವಿನ ಮೇಲೆ ಹರಿದಾಗ, ಆ ಸೀರೆ ಸರಿ ಮಾಡೆಂದು ಹೇಳಲು ಹೊರಟವನು, ಇವಳ ಸಹವಾಸವೇ ಬೇಡ. ಈಗ ನಾನೇನಾದರೂ ಹೇಳೋದು, ಅದಕ್ಕೆ ಈ ರಾಕ್ಷಸಿ 100 ಅರ್ಥ ಕೊಟ್ಕೊಂಡು ಕಣ್ಣೀರು ಹಾಕೋ ಡ್ರಾಮಾ ಶುರು ಮಾಡೋದು. ಯಾವನಿಗೆ ಬೇಕಿದೆಲ್ಲ? ಕಾಲೇಜಲ್ಲಿ ಫ್ಲರ್ಟ್ ಮಾಡೋವಾಗ ಮದುವೆ ಆಗೋ ಹುಡುಗಿ ಬಗ್ಗೆ ಕಲರ್ ಕನಸು ಕಂಡಿದ್ದೆ. ಇವಳಿಂದ ಎಲ್ಲ ಎಕ್ಕುಟ್ಟೋಯ್ತು ಎಂದು ತಲೆ ಕೊಡವಿ ಬೇರೆ ಕಡೆ ನೋಡಿದರೂ ಮತ್ತೆ ಅವನ ಮಾತು ಕೇಳದ ಕಣ್ಣುಗಳು ತಮ್ಮ ಕಾಯಕ ಮುಂದುವರಿಸುತ್ತಿತ್ತು. ಇಲ್ಲಿಯವರೆಗೆ ಸರಿ ಇದ್ದವನಿಗೆ ಈಗೇನಾಯ್ತು ಅಂತ ಅಂಜಲಿ ಗುಣಗುತ್ತಾ ಪಕ್ಕವೇ ಇಳಿಬಿಟ್ಟಿದ್ದ ಸುಗಂಧರಾಜ ಹೂವಿನ ಮಾಲೆಯನ್ನು ಕೈಯಲ್ಲಿ ಹಿಡಿದು ಅದರ ಪರಿಮಳವನ್ನ ಸವಿಯುತ್ತಾ, ವಾವ್, ರೂಮ್ ಡೆಕೋರೇಷನ್ ನಿನ್ನ ಗ್ಯಾಂಗ್ ಮಾಡಿದ್ದಾ? ಡೆಕೋರೇಷನ್ ಸೂಪರ್ ಆಗಿ ಮಾಡಿದ್ದಾರೆ. ಆದರೆ ಏನು ಉಪಯೋಗ? ಮಲಗುವಾಗ ಈ ಹೂವೆಲ್ಲ ತೆಗೆದೇ ಮಲಗಬೇಕು ಎಂದಾಗ ತಟ್ಟನೆ ಅವಳತ್ತ ನೋಡಿ, ಅಂದ್ರೆ ನೀನು ಈ ಬೆಡ್ಡಲ್ಲಿಯೇ ಮಲಗ್ತೀಯಾ ಅಂದ. ಹೌದು, ಯಾಕೆ ಮಲಗಬಾರ್ದಾ ಎಂದವಳ ಮಾತಿಗೆ ಕಣ್ಣಗಲಿಸಿ, ವೈಫಿ, ನನ್ನ ಜೊತೆ ಮಾತಾಡುವಾಗ ಸ್ವಲ್ಪ ನಿನ್ನ ಮೈಂಡ್ ಅಲರ್ಟ್ ಇರಲಿ. ಇದು ನನ್ನ ಬೆಡ್. ಹೌದು, ನನಗೀಗ ಮದುವೆ ಆಗಿದೆ. ನೀನು ನನ್ನ ಹೆಂಡತಿ. ನೀನು ಈ ಬೆಡ್ಡಲ್ಲಿ ಮಲಗಬಹುದು. ಆದ್ರೆ ಅಂದ. ಏನು ಆದ್ರೆ? ವೇಟ್, ಓಯ್, ನನ್ನನ್ನು ಏನಂತ ಅನ್ಕೊಂಡಿದ್ದೀಯಾ ಇಡಿಯಟ್? ನನಗೀಗ 30 ವರ್ಷ. ಇಲ್ಲಿಯವರೆಗೆ ಕಂಟ್ರೋಲ್ ತಪ್ಪದ ಈ ದೇಹ ಈಗ ನಿನ್ನಂತಹ ಚೈಲ್ಡನ್ನು ನೋಡಿ ಕಂಟ್ರೋಲ್ ತಪ್ಪುತ್ತಾ? ವಾಟ್ ಎ ಜೋಕ್ ಎಂದು ನಗುವಂತೆ ನಟಿಸಿದವಳ ಕೈ ಹಿಡಿದು ತನ್ನತ್ತ ಎಳೆದುಕೊಂಡ ಕೂಡಲೇ ಅಂಜಲಿ ಅವನ ಮೈ ಮೇಲೆ ಬಿದ್ದಿದ್ದಳು. ಕ್ಷಣದಲ್ಲಿ ಅವಳನ್ನು ಮಂಚದ ಮೇಲೆ ಉರುಳಿಸಿ ಅವಳ ಮೇಲೆ ಬಂದವನು ಅವಳ ಕೈಗಳೆರಡನ್ನೂ ಬಂಧಿಸಿದರೆ ಆದ ಆಘಾತಕ್ಕೆ ಅಂಜಲಿಯ ಕಂಗಳು ಹಿಗ್ಗಿದವು. ತನ್ನನ್ನೇ ದಿಟ್ಟಿಸುತ್ತಿರುವವನ ನೋಟ ಎದುರಿಸಲಾರದೆ, ಪ್ಲೀಸ್ ಹೇಳು ಜೀವ, ತುಂಬ ಭಾರ ಇದ್ದೀಯ ನೀನು ಅಂತ ಹೇಳಿ ಅವನ ಹಿಡಿತದಿಂದ ಕೈ ಬಿಡಿಸಿಕೊಳ್ಳಲು ನೋಡಿದರೆ ಅವಳತ್ತ ಬಾಗಿದವನು ಅವಳ ಕೊರಳಲ್ಲಿ ಮುಖ ಹುದುಗಿಸಿದಾಗ ಮನದಲ್ಲಿ ಆಗುತ್ತಿರುವ ಬದಲಾವಣೆಗೆ ಸೋತು ಕಣ್ಮುಚ್ಚಿದಳು. ನಿಧಾನವಾಗಿ ತಲೆ ಎತ್ತಿದ ಜೀವ ಕಣ್ಮುಚ್ಚಿದವಳ ಹೆಚ್ಚಿರುವ ಎದೆ ಬಡಿತವನ್ನ ಗಮನಿಸಿದವನ ತುಟಿಯಂಚಲ್ಲಿ ಅಂದವಾದ ನಗು ಅರಳಿತ್ತು. ಇನ್ನೇನು ಅವಳಿಂದ ದೂರ ಸರಿಯಬೇಕೆನ್ನುವಾಗ ಅವಳು ತನಗೆ ಚೈಲ್ಡ್ ಎಂದದ್ದು ನೆನಪಾಗಿ ಅವಳ ಕೈಬಿಟ್ಟು ಅವಳ ಅದರಗಳತ್ತ ಬಾಗಿದಾಗ ಅಂಜಲಿ ಕಣ್ಬಿಟ್ಟಿದ್ದಳು. ಅವಳನ್ನು ನೋಡಿ ಕಣ್ಣು ಮಿಟುಕಿಸುತ್ತಾ, ವೈಫಿ, ನೀನು ಹೇಳಿದ ಹಾಗೆ ಇಷ್ಟೆಲ್ಲ ಡೆಕೋರೇಷನ್ ವೇಸ್ಟ್ ಯಾಕೆ ಮಾಡೋದು? ಈ ಡೆಕೋರೇಷನ್ ಜೊತೆ ಫಸ್ಟ್ ನೈಟ್ ನೆನಪಿಗಾಗಿ ಒಂದು ಕಿಸ್ ಆದರೂ ಬೇಡ್ವಾ ಎಂದು ಅವಳದರಗಳಿಗೆ ತಟ್ಟನೆ ಮುತ್ತಿಟ್ಟು ಪಕ್ಕಕ್ಕೆ ಸರಿದು, ಗುಡ್ ನೈಟ್ ವೈಫಿ. ಹಾಗೆಯೇ ಹ್ಯಾಪಿ ಮ್ಯಾರಿಡ್ ಲೈಫ್.
ನೀನು ಬೇಕಾದರೆ ಇದೆಲ್ಲ ಹೂವು ತೆಗೆದು ರೂಮ್ ಕ್ಲೀನ್ ಮಾಡ್ತಾ ಕೂತ್ಕೋ, ನನಗೆ ನಿದ್ದೆ ಬರ್ತಿದೆ ಎನ್ನುತ್ತಾ ಅವಳಿಗೆ ಬೆನ್ನು ಹಾಕಿ ಮಲಗಿದನು. ಆದ ಆಘಾತಕ್ಕೆ ಅವಳಿಗೆ ಸುಧಾರಿಸಿಕೊಳ್ಳಲು ನಿಮಿಷಗಳೇ ಬೇಕಾಗಿತ್ತು. ಕೋಪದಲ್ಲಿ ಎದ್ದು ಕುಳಿತು ಅವನಿಗೆ ಬೈಯಬೇಕೆಂದು ಪಕ್ಕದಲ್ಲಿದ್ದವನತ್ತ ನೋಡಿದರೆ ಹೇಳಿದಂತೆ ಮಲಗಿದ್ದ. ಆದರೆ ನಿದ್ರೆ ಬಂದಿದೆಯಾ ಇಲ್ಲವಾ ತಿಳಿಯುವ ಗೋಜಿಗೆ ಹೋಗದೆ ನಿಧಾನಕ್ಕೆ ಮಂಚದಿಂದ ಕೆಳಗಿಳಿದು ಬಾಲ್ಕನಿಯತ್ತ ನಡೆದಳು. ರಾತ್ರಿಯ ದೀಪದ ಬೆಳಕಲ್ಲಿ ಗಾರ್ಡನ್ ನೀರಿನ ಕಾರಂಜಿಯೆಲ್ಲ ಒಂದು ಅದ್ಭುತದಂತೆ ಕಂಡಿತ್ತವಳಿಗೆ. ಹಾಗೆಯೇ ಆಕಾಶದತ್ತ ಕಣ್ಣು ಹಾಯಿಸಿದರೆ ನಕ್ಷತ್ರ ಪುಂಜಗಳ ರಾಶಿಯೇ ಇತ್ತಲ್ಲಿ. ಅವುಗಳನ್ನು ಸ್ವಲ್ಪ ಹೊತ್ತು ನೋಡುತ್ತಾ ಇಲ್ಲಿಯವರೆಗೆ ಮನಸ್ಸಲ್ಲಿದ್ದ ನೋವನ್ನು ಮರೆತಿದ್ದಳು. ತುಂಬ ಸಮಯ ನಿಂತಿದ್ದಕ್ಕೋ ಏನೋ ಕಾಲು ನೋಯಲು ಶುರುವಾದಾಗ ಅಲ್ಲೇ ಇದ್ದ ಮರದ ಕುರ್ಚಿಯಲ್ಲಿ ಕುಳಿತವಳಿಗೆ ಅದೆಷ್ಟೋ ದಿನಗಳ ಬಳಿಕ ಅವಳು ಬಯಸಿದ್ದ ಏಕಾಂತ ಸಿಕ್ಕಿತ್ತು. ತಾಳಿಯನ್ನು ಬಿಟ್ಟು ಉಳಿದೆಲ್ಲ ನೆಕ್ಲೆಸ್, ಕಿವಿಯೋಲೆ ತೆಗೆದಿಟ್ಟವಳು ತುರುಬು ಕಟ್ಟಿದ್ದ ಕೂದಲನ್ನು ಬಿಡಿಸಿ ತಂಪಾದ ಗಾಳಿಗೆ ಕಣ್ಮುಚ್ಚಿ, ನನ್ನ ಫಸ್ಟ್ ನೈಟ್ ದಿನ ಇಷ್ಟೊಂದು ನೆಮ್ಮದಿಯಾಗಿರುತ್ತೇನೆ ಎನ್ನುವ ಊಹೆ ಕೂಡ ಮಾಡಿರಲಿಲ್ಲ ನಾನು. ಥ್ಯಾಂಕ್ಸ್ ಜೀವ, ನನಗೆ ಇಂತಹ ಅವಕಾಶ ಒದಗಿಸಿದ್ದಕ್ಕೆ. ನಿನ್ನ ಮೇಲೆ ತುಂಬ ಅಸಮಾಧಾನ, ಬೇಸರ, ಕೋಪ ಎಲ್ಲವೂ ಇದೆ. ಆದರೆ ಕೆಲವೊಮ್ಮೆ ನಿನ್ನ ಇಂತಹ ಚಿಕ್ಕ ಪುಟ್ಟ ವರ್ತನೆಯಿಂದ ಅದೆಲ್ಲ ಕ್ಷಣದಲ್ಲೇ ಹೇಳ ಹೆಸರಿಲ್ಲದಂತೆ ಮಾಯವಾಗುತ್ತದೆ ಎನ್ನುತ್ತಾ ತುಟಿ ಅರಳಿಸಿದಳು. ಬೆಳಿಗ್ಗೆ ವಾಹನಗಳ ಓಡಾಟದ ಜೊತೆ ಹಕ್ಕಿಗಳ ಚಿಲಿಪಿಲಿ ಸದ್ದಿಗೆ ಕಣ್ತೆರೆದ ಅಂಜಲಿ ಸುತ್ತಲೂ ಒಮ್ಮೆ ನೋಡಿ ತಾನು ಎಲ್ಲಿದ್ದೇನೆ ಎನ್ನುವುದರ ಅರಿವಾದಾಗ ತಡಬಡಿಸಿಕೊಂಡು ಎದ್ದು ನಿಂತಳು. ಕುರ್ಚಿಯಲ್ಲೇ ಪೂರ್ತಿ ರಾತ್ರಿ ಮಲಗಿದ್ದ ಕಾರಣ ಮೈ ಜೋಮು ಹಿಡಿದಂತೆ ಆಗಿತ್ತು. ಕೈ ಕಾಲು ಕೊಡವುತ್ತಲೇ ರೂಮ್ ಒಳಗಡೆ ಬಂದರೆ ರಾತ್ರಿ ಅವಳು ಅಲ್ಲಿಂದ ಹೊರ ಹೋಗುವಾಗ ಆ ರೂಮ್ ಹೇಗಿತ್ತೋ ಈಗಲೂ ಹಾಗೆಯೇ ಇತ್ತು. ಬೆಡ್ಶೀಟ್ ಪೂರ್ತಿ ಹೊದ್ದು ಮಲಗಿದ್ದವನನ್ನು ನೋಡಿ ಗಡಿಯಾರದತ್ತ ನೋಟ ಹರಿಸಿದರೆ 6:30 ಅಷ್ಟೇ. ಅವಳ ಬಟ್ಟೆಯ ಬ್ಯಾಗ್ ನಿನ್ನೆ ರಾತ್ರಿಯೇ ಆ ಕೋಣೆಗೆ ಬಂದಿದ್ದರಿಂದ ಅದರಲ್ಲಿದ್ದ ಕುರ್ತಾ ಪೈಜಾಮ ಹಿಡಿದು ಬಾತ್ರೂಮ್ಗೆ ಹೋದಳು. ಅರ್ಧ ಗಂಟೆಯ ಬಳಿಕ ಹೊರಬಂದು ಒದ್ದೆ ತಲೆ ಕೂದಲನ್ನ ಕೊಡವುತ್ತಿದ್ದರೆ ಜೀವ ಮೈ ಮುರಿಯುತ್ತಾ ಎದ್ದು ಕುಳಿತು ಕಣ್ಬಿಟ್ಟರೆ ಹೆಂಡತಿಯ ದರ್ಶನವಾಗಿತ್ತು. ಗುಡ್ ಮಾರ್ನಿಂಗ್ ವೈಫಿ ಎಂದು ಆಕಳಿಸುತ್ತಾ ಹೇಳಿದರೆ ಅವನತ್ತ ತಿರುಗಿ ವೆರಿ ಗುಡ್ ಮಾರ್ನಿಂಗ್ ಎಂದು ನಸುನಗುತ್ತಾ ನುಡಿದಳು. ಅವಳಿಗೆ ಪ್ರತಿಯಾಗಿ ನಕ್ಕು ಬಾತ್ರೂಮ್ ಒಳ ಹೋದರೆ ಸ್ವಲ್ಪವೇ ಕೂದಲನ್ನು ಕ್ಲಿಪ್ಪಲ್ಲಿ ಬಂಧಿಸಿ ಒದ್ದೆ ಕೂದಲನ್ನ ಗಾಳಿಗೆ ಹಾರಲು ಬಿಟ್ಟು ಕೆಳಗಡೆ ನಡೆದಳು. ದೇವರ ಕೋಣೆ ಕ್ಲೀನ್ ಮಾಡಿ ದೀಪ ಹಚ್ಚಿ ಅಡಿಗೆ ಕೋಣೆ ಒಳಗಡೆ ಬಂದಾಗ ಜಾನಿ ಮತ್ತು ಲಕ್ಷ್ಮಿ ತಿಂಡಿ ಮಾಡುವುದರಲ್ಲಿ ನಿರತರಾಗಿದ್ದರು. ಅವರ ಬಗ್ಗೆ ಗಂಗಾಧರ್ ಮೂಲಕ ಕೇಳಿದ್ದಳೇ ಹೊರತು ಪರಿಚಯ ಇರಲಿಲ್ಲ. ಹಲೋ, ನಾನು ಅಂಜಲಿ ಎಂದ ಅವಳ ಧ್ವನಿಗೆ ತಿರುಗಿದ ಇಬ್ಬರೂ, ಅಯ್ಯೋ ಮೇಡಮ್, ನೀವ್ಯಾಕೆ ಇಷ್ಟು ಬೇಗ ಇಲ್ಲಿಗೆ ಬರೋಕೆ ಹೋಗಿದ್ದು? ಏನಾದರೂ ಬೇಕಿತ್ತಾ ಅಂತ ಅವಸರದಲ್ಲೇ ಕೇಳಿದ ಲಕ್ಷ್ಮಿಯತ್ತ, ನೀವು ಲಕ್ಷ್ಮಿ ಅಲ್ವಾ ಎಂದಾಗ ಹೌದೆಂದು ತಲೆಯಾಡಿಸಿದಾಗ, ಇಂದಿನಿಂದ ನಿಮ್ಮನ್ನು ಅಕ್ಕ ಎಂದೇ ಕರೆಯುತ್ತೇನೆ. ಹಾಗೆಯೇ ಇವರು ಜಾನಿ ಅಂತ ಎಂದು ಕೈ ತೋರಿದರೆ, ಜಾನಿ ಅಂತ ಡ್ಯಾಡ್ ನ್ಯೂಟ್ರಿಷಿಯನ್ ಅಥವಾ ಪರ್ಸನಲ್ ಚೆಫ್ ಅಂತಾನೆ ಹೇಳೋದು. ಅವನು ನೀರಿಗೆ ಸಕ್ಕರೆ ಹಾಕಿ ಕೊಟ್ರೂ ಡ್ಯಾಡಿಗೆ ಅಮೃತ ಸಮಾನ ಅಲ್ವೇನೋ ಎಂದು ಅವನ ಕೊರಳನ್ನು ಬಳಸಿ ಜೀವ ರೇಗಿಸಿದರೆ, ಏ ಬಿಡಿ ಅಣ್ಣ, ನಿಮಗೆ ಜ್ಯೂಸ್ ಏನಾದರೂ ಬೇಕಾ ಎಂದ. ಜ್ಯೂಸ್ ಬೇಡ ಜಾನಿ, ಸ್ಟ್ರಾಂಗ್ ಆಗಿ ಟೀ ಮಾಡು. ಪಾಪಿಗಳು ಹೂವಿನ ಮಾರ್ಕೆಟನ್ನೇ ತಂದು ನನ್ನ ರೂಮಲ್ಲಿ ಸುರಿದಿದ್ದಾರೆ. ರಾತ್ರಿ ಇಡೀ ಅದರ ಪರಿಮಳಕ್ಕೆ ನಿದ್ದೆಯೇ ಬಂದಿಲ್ಲ. ಈಗ ತಲೆ ನೋಯ್ತಿದೆ ಎಂದ ಅವನನ್ನ ಬಿಟ್ಟು ಎಣ್ಣೆಗೆ ಒಡೆ ಬಿಡುತ್ತಿದ್ದ ಲಕ್ಷ್ಮಿಯತ್ತ ನಡೆದು, ಅಕ್ಕ ಏನ್ ಸ್ಪೆಷಲ್ ಇವತ್ತು ಎಂದ. ತಮ್ಮವರು ಇಷ್ಟು ವರ್ಷಗಳಲ್ಲಿ ಮೊದಲ ಬಾರಿ ಕಿಚನ್ನಿಗೆ ಕಾಲಿಟ್ಟಿದ್ದೀರಾ. ನಿನಗೆ ಯಾವ ತಿಂಡಿ ಬೇಕು ಹೇಳು, ರೆಡಿ ಮಾಡ್ತೀನಿ. ಉಳಿದವರಿಗೆ ಇಡ್ಲಿ, ವಡೆ, ಸಾಂಬಾರ್, ಚಟ್ನಿ, ಕೇಸರಿ ಬಾತ್ ತಯಾರಾಗ್ತಿದೆ ಎಂದಳು. ನನಗೂ ಅದೇ ಸಾಕು, ಆದರೆ ಆಫ್ಟರ್ನೂನ್ ಮಾತ್ರ ನಾನ್ ವೆಜ್ ಮಾಡಿ. ಮೊನ್ನೆಯಿಂದ ಶಾಸ್ತ್ರ ಪೂಜೆ ಅಂದ್ಕೊಂಡು ತರಕಾರಿ ತಿಂದು ತಿಂದು ನಾಲಿಗೆ ಕೆಟ್ಟೋಗಿದೆ. ಅಕ್ಕ, ಕಿಚನ್ ಒಳಗಡೆ ವೈಫಿ ಅಂದರೆ ನನ್ನ ಎಂಟ್ರಿ ಯಾವಾಗ ಎಂದು ಅಂಜಲಿಯತ್ತ ನೋಡಿ ಕೇಳಿದರೆ
ಅವರು ಯಾಕೆ ಕಿಚನಿಗೆ ಬರ್ತಾರೆ? ದಿನವಿಡೀ ಗಿರಿಧಾಮದಲ್ಲಿ ಕೆಲಸ ಮಾಡಿ ಸಾಕಾಗಲ್ವಾ ಅವರಿಗೆ? ಇಲ್ಲಿ ಅವರಿಗೆ ಯಾವ ಕೆಲಸವೂ ಇಲ್ಲ. ನಿನ್ನ ಹಾಗೆ ಮನೆಗೆ ಬಂದು ರೆಸ್ಟ್ ಮಾಡೋದು ಅಷ್ಟೇ ಅಂದಳು. ಅದೆಲ್ಲ ಆಗೋಲ್ಲ ಅಕ್ಕ. ಇವಳು ಅಡುಗೆ ಎಷ್ಟು ಸೂಪರಾಗಿ ಮಾಡ್ತಾಳೆ ಗೊತ್ತಾ? ಇವಳನ್ನ ಮಮ್ಮಿ ಸೊಸೆಯಾಗಿ ಸೆಲೆಕ್ಟ್ ಮಾಡಿರ್ಬೋದು. ಆದರೆ ನಾನು ಇವಳನ್ನ ಮದುವೆ ಆಗೋಕೆ ಒಪ್ಪಿದ್ದೆ ಲೈಫ್ ಲಾಂಗ್ ಇವಳ ಕೈ ಅಡುಗೆ ತಿನ್ನೋಕೆ. ಸೊ ನಾನು ಆಗಾಗ ತಿನ್ನೋ ವೆಜ್ ಹಾಗೂ ನಾನ್ ವೆಜ್ ಐಟಮ್ ಲೀಸ್ಟ್ ಇವಳಿಗೆ ಹೇಳಿಬಿಡು. ಇನ್ಮೇಲೆ ಅದೆಲ್ಲ ಮಾಡಿಕೊಡೋದು ನನ್ನ ಹೆಂಡತಿಯ ಕೆಲಸ ಅಲ್ವಾ ವೈಫಿ? ಎಂದು ಕೇಳಿದ ಕೂಡಲೇ ಅಂಜಲಿ ಹೌದೆಂದು ತಲೆಯಾಡಿಸಿದಳು. ಜಾನಿ ಕೊಟ್ಟ ಟೀ ಕಪ್ ಹಿಡಿದು ಅಲ್ಲಿಂದ ಜೀವ ಲಾನ್ ಕಡೆ ನಡೆದರೆ ಮನೆ ಕೆಲಸದವರೊಂದಿಗೆ ಅವನ ಒಡನಾಟ, ಇಬ್ಬರನ್ನ ಒಡ ಹುಟ್ಟಿದವರ ಹಾಗೆ ಆದರಿಸುತ್ತಾ ಅವರನ್ನ ರೇಗಿಸಿ ನಗಿಸುತ್ತಿದ್ದವನನ್ನ ಗಮನಿಸಿದವಳಿಗೆ ಹೊಸದಾದ ಜೀವ ಕಂಡಿದ್ದ. ಇವನು ನಾನು ನೋಡಿದ ಜೀವ ಅಲ್ವೇ ಅಲ್ಲ. ನಾನು ಗಿರಿಧಾಮದ ಕೆಲಸದವಳೆಂದು ನನ್ನನ್ನು ಅದೆಷ್ಟು ಆಡಿಕೊಂಡಿದ್ದ, ಕಾಡಿಸಿದ್ದ. ಈಗ ಇಲ್ಲಿ ನೋಡಿದರೆ ಇವನ ಬಗ್ಗೆ ತಿಳಿಯಲು ತುಂಬ ಇದೆ ಎಂದುಕೊಂಡು ಜಾನಿ ಅವಳಿಗೆ ಕೊಟ್ಟ ಟೀ ಕಪ್ ಪಡೆದು ಅವನಿಗೊಂದು ಧನ್ಯವಾದ ಹೇಳಿ, ಅಕ್ಕ ಅಣ್ಣ ನೀವಿಬ್ಬರು ನನ್ನ ಮೇಡಮ್ ಬನ್ನಿ ಹೋಗಿ ಅನ್ನೋದೇನು ಬೇಡ. ನಿಮಗಿಂತ ವಯಸ್ಸಲ್ಲಿ ಚಿಕ್ಕವಳು ನಾನು. ಹೆಸರು ಹೇಳಿ ಕರೆಯಿರಿ ಸಾಕು ಎಂದು ಜೀವ ಇದ್ದತ್ತ ನಡೆದಳು. ಮೊಬೈಲ್ ನೋಡುತ್ತಾ ಟೀ ಕುಡಿಯುತ್ತಿದ್ದವನ ಎದುರಿನ ಮರದ ಕುರ್ಚಿಯಲ್ಲಿ ಕುಳಿತು, ದಿನ ಬೇಗ ಹೇಳೋ ಅಭ್ಯಾಸ ಇದೆಯಾ ನಿನಗೆ ಎಂದಳು. ತಲೆ ಎತ್ತಿ ತನ್ನೆದುರು ಕುಳಿತವಳತ್ತ ನೋಡಿ ನಸುನಕ್ಕು ಮೊಬೈಲ್ ಅಲ್ಲೇ ಟಿಪಾಯ್ ಮೇಲೆ ಇಟ್ಟು, ಬೇಗ ಅಂದರೆ 8 ಗಂಟೆಗೆ ಹೇಳ್ತೀನಿ. ಇವತ್ತು ಆ ಹೂವಿನ ಪರಿಮಳದಿಂದ ನಿದ್ದೆ ಕೂಡ ಬಂದಿಲ್ಲ, ಹಾಗಾಗಿ ಬೇಗ ಎದ್ದೆ ಅಂದ. ಹೌದು, ಮನೆ ಕೆಲಸ ಮಾಡೋರನ್ನ ಫ್ಯಾಮಿಲಿಯ ಹಾಗೆ ಟ್ರೀಟ್ ಮಾಡೋನು ಗಿರಿಧಾಮದಲ್ಲಿ ಕೆಲಸ ಮಾಡೋ ನನ್ನ ನೋಡಿದ್ರೆ ಅಷ್ಟೊಂದು ಹುರ್ಕೊಳ್ಳೋದು ಯಾಕೆ ಅಂದಳು. ಆ ಪ್ರಶ್ನೆಗೆ ಅವಳತ್ತಲೇ ದಿಟ್ಟಿಸುತ್ತಾ, ಯಾಕಂದ್ರೆ ನನಗೆ ಕೊಬ್ಬು ಕರಗಿಸೋದು ಅಂದರೆ ತುಂಬ ಇಷ್ಟ. ಅಲ್ಲದೆ ನಿನ್ನಲ್ಲಿ ಕ್ವಿಂಟಾಲ್ ಗಟ್ಟಲೆ ಕೊಬ್ಬಿದೆ. ಸೊ ನಿನ್ನ ಸುಮ್ಮನೆ ಹೆಂಗ್ ಬಿಡ್ಲಿ ಎಂದವನನ್ನೇ ಕೆಕ್ಕರಿಸಿ ನೋಡುತ್ತಿದ್ದರೆ, ಜೋಕ್ ಅಪಾರ್ಟ್, ನೈಟ್ ನಿನ್ನಲ್ಲಿ ಕೆಲವೊಂದು ವಿಷಯ ಡಿಸ್ಕಸ್ ಮಾಡಬೇಕು ಅಂತಿದ್ದೆ. ಆಳ ಡೆಕೋರೇಷನ್ ಜೊತೆ ನಿನ್ನನ್ನು ನೋಡಿ ಏನೇನೋ ಆಯಿತು. ಇಲ್ಲಿ ಬೇಡ, ಸ್ವಲ್ಪ ಗಾರ್ಡನ್ನಲ್ಲಿ ತಿರುಗಾಡುತ್ತಾ ಮಾತಾಡೋಣ ಎಂದು ಟೀ ಕುಡಿದು ಮುಗಿಸಿ ಕಪ್ ಅಲ್ಲಿಟ್ಟು ಹೋದರೆ ಅಂಜಲಿ ಅವನನ್ನು ಹಿಂಬಾಲಿಸಿದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಬೇಕಾದ್ರೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ವಿಡಿಯೋ ಬೇಗನೆ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್.